ಇರುವಂತವರು ಬಡ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಇವರು ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಬುಕ್ಸ್ ಕೊಡೋ ಅಂಥದ್ದು ಇವೆಲ್ಲವನ್ನ ನಿರಂತರವಾಗಿ ಮಾಡ್ತಾರೆ. ನಾವು ಸಮಾಜದಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು, ಆದರೆ ನಮ್ಮ ಹಿಂದೆ ಬರೋ ಅಂಥದ್ದು ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋದೇ ನಮ್ಮ ಹಿಂದೆ ಬರೋ ಅಂಥದ್ದು. ಇನ್ಯಾವುದೂ ಇಲ್ಲ. ನಾವು ಸಂಪಾದನೆ ಮಾಡ್ತೀವಿ, ನಾವು ಆಸ್ತಿ ಮಾಡ್ತೀವಿ, ಅದ್ಯಾವುದು ನಮ್ಮನ್ನ ಕಾಪಾಡೋದಿಲ್ಲ. ಇವತ್ತೇನ ಕಾಪಾಡ್ತದೆ ಅಂದರೆ ನೋಡು, ಈಗ ವಿದ್ಯಾದಾನ, ಮಕ್ಕಳಿಗೆ ಹೆಲ್ಪ್ ಮಾಡೋ ಅಂಥದ್ದು, ಬಡವರಿಗೆ ಬೇಕಾದಷ್ಟು ಜನಕ್ಕೆ ಈ ಅಪ್ಪ ಮನೆಗಳಿಗೆ ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದಾನೆ. ನಿರಂತರವಾಗಿ ಈ ಭಾಗದಲ್ಲಿ ಒಳ್ಳೆ ಸೇವೆ ಮಾಡ್ಕೊಂಡು ಈ ಭಾಗದಲ್ಲಿ ಬಹಳಷ್ಟು ಎಲ್ಲರಿಗೂ ಚಿರುಪಡಿಸಿದ್ರು. ಪಿಳ್ಳಣ್ಣ ಅಂದ್ರೆ ಪ್ರತಿಯೊಬ್ಬರು ಹೆಸರು ಹೇಳ್ತಾರೆ, ಪಿಳ್ಳಪ್ಪ ಅಂತ. ಪಿಳ್ಳಣ್ಣ ಬಂದ್ರು ಅಂತಾರೆ. ಈ ಅಪ್ಪ ಒಂಥರ ಹಸು ಮಗು ತರ. ನಮ್ಮ ಬಾಯಲ್ಲಾದ್ರೂ ಒಂದು ಗಡ್ಸಾಗಿ ಮಾತು ಬರ್ತದೆ, ಈ ಅಪ್ಪನ ಬಾಯಲ್ಲಿ ಒಂದು ದಿನ ಬರೋದಿಲ್ಲ. ಯಾರನ್ನ ಮಾತಾಡ್ಸಿದ್ರೆ ಏನಣ್ಣ ಅಂತಾರೆ. ವಯಸ್ಸು ಇಲ್ಲ ಈ ಅಪ್ಪನಿಗೆ. ವಯಸ್ಸು ಚಿಕ್ಕವ್ರನ್ನು ಏನು ಅನ್ನಲ್ಲ, ಏನಣ್ಣ ಅಂತಾರೆ. ಇದು ಇವ್ರು ಬೆಳೆದು ಬಂದಂತ ದಾರಿ. ಇದು ನಿಜವಾಗ್ಲು ಇಂಥ ವ್ಯಕ್ತಿ ಇವತ್ತು ಈ ಭಾಗದಲ್ಲಿ ಇಂಥ ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ನನ್ನ ಖುಷಿ. ಯಾಕಂದ್ರೆ ನನ್ನ ಪ್ರತಿ ವರ್ಷ ಕರೆಸ್ತಾರೆ. ನಾನೇನು ಇದು ಹೊಸದಾಗಲ್ಲ. 2008 ಚುನಾವಣೆ ನಿಂತಾಗಿಂದ ನಿರಂತರವಾಗಿ ನಾನು ಈ ಶಾಲೆಗೆ ಬರ್ತಾ ಇದ್ದೀನಿ. ಬೇಕಾದಷ್ಟು ಮಕ್ಕಳಿಗೆ ಸಹಾಯ ಮಾಡ್ತಾರೆ, ಬೇಕಾದಷ್ಟು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ. ಇವ್ರದ್ದು ಶಾಲೆ ಇದೆ, ಜೊತೆಗೆ ಅನೇಕರಿಗೆ BEd ಶಾಲೆಯಲ್ಲಿ ಸೀಟ್ ಸಿಕ್ಬೇಕಾದ್ರೆ ಈ ಅಪ್ಪನೇ ಕಾರಣಕರ್ತ. ಬಹಳಷ್ಟು ಜನಕ್ಕೆ ಅಲ್ಲಿ ಸೀಟ್ ಕೊಡಿಸೋವಂಥದ್ದು, ಈ ಥರ ಸಾಮಾಜಿಕ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ಕೊಂಬತ್ತಾ ಇದ್ದಾರೆ. ಇದಕ್ಕೆಲ್ಲ ಬೆಂಗಾವಲಾಗಿ ಅನೇಕ ಯುವಕರಿದ್ದಾರೆ. ಇವರೆಲ್ಲ ಅವರ ಬೆಂಗಾವಲು. ನಮ್ಮ ತ್ಯಾಗು ಇರ್ಬೋದು, ದಯಾಳ್ ಇರ್ಬೋದು, ಕಿರಣ್ ಇರ್ಬೋದು, ಇವರೆಲ್ಲರೂ ಈ ಭಾಗದಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಅದು ಸಾಮಾನ್ಯದ ಕೆಲಸ ಅಲ್ಲ. ಬೆಳಗ್ಗೆ ಇದ್ರೆ ಒಂದು ನೀರಾಗಲಿ, ಒಂದು ಏನೇ ಭಾಗದಲ್ಲಿ ಪ್ರಾಬ್ಲಮ್ ಬರಲಿ, ಪ್ರತಿಯೊಂದಕ್ಕೂ ಇವರು ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಆಯೋಜನೆ.